ನಮಸ್ಕಾರ ವೀಕ್ಷಕರೇ, ಪ್ರಖರ ಸುದ್ದಿಗೆ ಸ್ವಾಗತ. ಮುದ್ದೇಬಿಹಾಳ ತಾಲೂಕಾ ಮಟ್ಟದ ವೀರಶೈವ ಮಹಾಸಭಾದ ಚುನಾವಣಾ ಪೂರ್ವದ ಸಭೆ. ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ 21 ಪದಾಧಿಕಾರಿಗಳ ಸಾಮೂಹಿಕ ಒಂದು ಚುನಾವಣೆಯ ಸಭೆಯಲ್ಲಿ ಅಧ್ಯಕ್ಷರಾದ ಬಾಪುಗೌಡ ಪಾಟೀಲ್ ಮಾತನಾಡಿದರು. ಸಭೆಯಲ್ಲಿ ಎಸ್.ಬಿ. ಬೇವಿನಗಿಡ ಸರ್ ಅವರು ಸ್ವಾಗತವನ್ನು ಮಾತನಾಡಿದರು. ಅದರ ಮುಂದೆ ಲಿಂಗಾಯತ ಬೇರೆ ವೀರಶೈವ ಬೇರೆ ಅಂತೇಳಿ ಏನು ಹೋರಾಟ ನಡೀತು, ಅವಾಗ ಸ್ವಲ್ಪ ಎರಡೂ ಸಭೆಗಳು ಒಂದಾದ್ರೆ ಚಲೋ. ನಮ್ಮಲ್ಲೇ ಅವರು ನಾವೇ, ಲಿಂಗಾಯತರು ನಾವೇ, ವೀರಶೈವರು ನಾವೇ, ಹಿಂಗೆ ನಾವು ಎರಡು ಆಗಿದ್ದೀವಿ ಅಂತಂದ್ರೆ ನಮ್ಮಲ್ಲಿ ಒಂದು ಸಂಘಟನಾ ಶಕ್ತಿ ಉಳಿದಿಲ್ಲ ಅನ್ನುವಂಥ ಉದ್ದೇಶದಲ್ಲಿ ಅಖಿಲ ಭಾರತ ಮಟ್ಟದಲ್ಲೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಅಂತ ಮಾಡಿ ಬದಲಾವಣೆ ಮಾಡಿದ್ರು. ಒಟ್ಟಾರೆ ಎಲ್ಲ ಸಮಾಜವನ್ನು, ಲಿಂಗಾಯತರಲ್ಲೇನೆ ಅನೇಕ ಒಳಪಂಗಡಗಳ ಬರುವುದರಿಂದ ಎಲ್ಲ ಒಳಪಂಗಡಗಳನ್ನು ಸೇರಿಸಿಕೊಂಡು ಒಟ್ಟಾರೆ ಒಂದು ಸಭೆಯನ್ನು ಮಾಡಿ ಈ ವೀರಶೈವ ಲಿಂಗಾಯತ ಮಹಾಸಭೆ ಇರೋದರಿಂದ ಒಂದು ಸಂಘಟನೆ ಆಗ್ತದೆ, ಲಿಂಗಾಯತರಿಗೆ ಒಂದು ನ್ಯಾಯ ಸಿಗ್ತದೆ ಅನ್ನುವಂಥ ಉದ್ದೇಶದಿಂದ ಒಂದು ದೊಡ್ಡದಾದಂತಹ ಸಂಘಟನೆ ಇದು. ಹಿರಿಯ ಸದಸ್ಯರಾದ ಪ್ರಭು ಕಡಿ, ಕಂಚಾಣಿ, ವೆಂಕನಗೌಡ ಪಾಟೀಲ್, ಚುನಾವಣಾಧಿಕಾರಿಗಳಾದ ಎಸ್.ಬಿ. ಕಲ್ಯಾಣಿ ಮುಂತಾದವರು ಉಪಸ್ಥಿತರಿದ್ದರು. ನಾಮಪತ್ರ ಸಲ್ಲಿಕೆಗಾಗಿ 4ನೇ ತಾರೀಕು ಕೊನೆಯ ದಿನವಾಗಿದ್ದು, ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಚುನಾವಣೆಯಲ್ಲಿ ಭಾಗವಹಿಸಬಹುದು ಎಂದು ಬಾಪುಗೌಡ ಪಾಟೀಲ್ ಮಾತನಾಡಿದರು. ಸಿಂಗಾರಗೌಡರು ಇದ್ದಾಗ ಸ್ವಲ್ಪ ಜನ ಇದ್ರು, 300 ಮಂದಿ ಆಗೋಕ್ಕಿಂತ ಪೂರ್ವದಲ್ಲಿ ಅವ್ರು ಯಾರೋ ಇದು ಚುನಾವಣೆ ಇರಲಿಲ್ಲ. ಚುನಾವಣೆ ಮಾಡ್ಬೇಕಾದ್ರೆ ಅಧಿಕೃತ ನೋಟಿಸ್ ಕಳಿಸಿ ಇದು ಮಾಡಬೇಕು. ಅವ್ರು ಶೃಂಗಾರಗೌಡರಿದ್ದಾಗ ಏನು ಮಾಡ್ತೀವಿ, ನೀವು ಯಾರಪ್ಪ ಅಂತಿದ್ರು, ಹೋಗ್ತಿದ್ದೀವಿ ಬರ್ತಿದ್ದೆವು, ಅದೇನು ಎಲ್ಲಿಯೂ ಇದು ಇರ್ತಿದ್ದು. ಆದರೆ ಅಧ್ಯಕ್ಷ ಇಂಥವ್ರು ಅಂತ ಆಗ್ತಿತ್ತು ಖರೆ, ಆದರೆ ಇವರು ಎಲ್ಲರೂ ಇರ್ತಿದ್ದಿಲ್ಲ. ಈ ವರ್ಷದಿಂದ 5 ವರ್ಷಕ್ಕೊಮ್ಮೆ ಇದು ಚುನಾವಣೆ. ಈ 3.5 ವರ್ಷ ಯಾಕಾಯ್ತು ಅಂದ್ರೆ ಬಿಜಾಪುರಕ್ಕೆ ಮತ್ತು ಮುದ್ದೇವಾಳಕ್ಕೆ 300 ಆಗಿದ್ದಿಲ್ಲ, ಬಿಜಾಪುರಕ್ಕೆ 1000 ಆಗಿದ್ದಿಲ್ಲ. ಜಿಲ್ಲಾಧಿಕಾರಿ 1000 ಆಗಬೇಕಾಗಿತ್ತು, ಮುದ್ದೇವಾಳಕ್ಕಾದ್ರೆ 300 ಆಯಿತು. ಅವಾಗ ನಮ್ಮ ನಾಗರಾಜ್ ಸರ್ ಏನಂದರು, ಇಲ್ಲ ನೀವು ಒಂದು 300 ಮಾಡಿಬಿಡ್ರಿ ಅಂದ್ರೆ ಅವಾಗ 200 ಸಮೀಪ ಇದ್ದು, 200 ಹೆಚ್ಚಾಗಿತ್ತು. ಹಾಗಾಗಿ ನಾವು ಅಡ್ವರ್ಟೈಸ್ ಮಾಡಿದ್ವಿ, ನಾವು ಇದನ್ನು ಮಾಡಲ್ಲ ಆಗಿಬಿಡ್ರಿ ಅಂದ್ರೆ. ಇಲ್ಲ ನಮ್ಗೆ ವಯಸ್ಸಾಗೈತೆ ನಮ್ಗೆ ಅಂದು ಕೂಡ ಇಲ್ಲ ನೀವೇ ಆಗಿಬಿಡ್ರಿ ಅಂತೀವಿ. ಜೋರಾವರಿ ಮಾಡಿ ಕರೆದು ಅದನ್ನು ಇವನ್ನೆಲ್ಲ ಇದನ್ನು ಮಾಡಿದೆವು. ಮನೆ ಅಡ್ಡಾಡಿದೆವು. ಎಲ್ಲ ಮಾಡ್ಬೇಕಾದ್ರೆ 340 ಆದವು ಅಂದ್ರೆ ತಾಳಿ ಕುಟಿ ಸಹಿತ. ಮುಂದೆ ಏನು ಮಾಡಿದ್ರು ನಾವು ಆಗಿಂದ ಅದು ಚುನಾವಣೆ 7 ಮಂದಿ ಹೆಣ್ಮಕ್ಳು ಆಗಬೇಕು ಇದಕ್ಕೆ ಸದಸ್ಯ. ಒಬ್ಬರು ಅಧ್ಯಕ್ಷದ ಬೇರೆಯೇ, ಅಧ್ಯಕ್ಷ ಚುನಾವಣೆ ಬೇರೆ. ಅಧ್ಯಕ್ಷರಿಗೊಬ್ಬರೇ ಏನು ಮಾಡಿದ್ರು ಒಬ್ಬರನ್ನ ಆಯ್ಕೆ ಮಾಡೋದು. ಇನ್ನು ಸದಸ್ಯರಂದ್ರೆ 13 ಮಂದಿ ಗಂಡು ಮಕ್ಕಳು, ಅದಕ್ಕೆ ಜನರಲ್ನು ಅಂತಾರವರು. ಆಮೇಲೆ 7 ಮಂದಿ ಹೆಣ್ಮಕ್ಳು ಕಂಪಲ್ಸರಿ ಆಗಬೇಕು. ಇವ್ರನ್ನ ಆಯ್ಕೆ ಮಾಡಿ ಅವಾಗೂ ಕೂಡ ಆಯ್ಕೆಗೆ 10 ಜನ ಸದಸ್ಯರ ಸೂಚಕರು ಹಾಗೂ 500 ರೂಪಾಯಿಗಳ ಶುಲ್ಕವಿದ್ದು, ಸದಸ್ಯರು ಮಾತ್ರ ಚುನಾವಣೆಗೆ ಸ್ಪರ್ಧಿಸಬಹುದು. ಉಳಿದಂತೆ ಪದಾಧಿಕಾರಿಗಳಿಗೆ 5 ಮಂದಿ ಸೂಚಕರು ಹಾಗೂ 500 ರೂಪಾಯಿಗಳ ಶುಲ್ಕ ಇರುವುದು ಎಂದು ತಿಳಿಸಿದ್ದಾರೆ.